ನೆಲಹಂಕ ವಿಧಾನಸಭಾ ಕ್ಷೇತ್ರದ ಆಲ್ ಇಂಡಿಯಾ ಬಹುಜನ ಸಮಾಜ ಪಾರ್ಟಿ ವತಿಯಿಂದ ಬಾಬಾ ಸಾಹೇಬ್ ಡಾಕ್ಟರ್ ಅಂಬೇಡ್ಕರ್ ಅವರ ಮತ್ತು ಮ್ಯಾನ್ವಾರ್ ಕಾನ್ಫಿರಾಮ್ ಜಿ ಜಯಂತಿ ಕಾರ್ಯಕ್ರಮ ಕಸಗಟ್ಟಪುರ ಗ್ರಾಮ ಪಂಚಾಯತಿ ಕಚೇರಿ ಎದುರುಗಡೆ ಇರುವ ಜೆಡಿ ವೆನ್ಯೂ ರೆಸಾರ್ಟ್ನಲ್ಲಿ ಅದ್ದೂರಿಯಾಗಿ ನಡೆಯಿತು. ಆಲ್ ಇಂಡಿಯಾ ಬಹುಜನ ಸಮಾಜ ಪಾರ್ಟಿ ರಾಜ್ಯಾಧ್ಯಕ್ಷರಾದ ಮಾರಸಂದ್ರ ಮುನಿಯಪ್ಪ ಅವರು ಅಂಬೇಡ್ಕರ್ ಮತ್ತು ಕಾನ್ಫಿರಾಮ್ ಭಾವಚಿತ್ರಕ್ಕೆ ಪುಷ್ಪನಮನ ಸಲ್ಲಿಸಿ ಭೀಮಜ್ಯೋತಿ ಬೆಳಗಿಸಿ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು. ಕಾರ್ಯಕ್ರಮದಲ್ಲಿ ಸಂವಿಧಾನ ಪೀಠಿಕೆಯನ್ನು ಪ್ರತಿಜ್ಞಾ ವಿಧಿಯನ್ನು ರಾಜ್ಯ ಪ್ರಧಾನ ಕಾರ್ಯದರ್ಶಿಗಳಾದ ಆರ್ ಮಂಜುನಾಥ್ ಅವರು ಬೋಧಿಸಿದರು. ನಂತರ ಗಣ್ಯರು ಅಂಬೇಡ್ಕರ್ ಹಾಗೂ ಕಾನ್ಫಿರಾಮ್ ಅವರ ದಲಿತರ ಏಳಿಗೆಗಾಗಿ ಶ್ರಮಿಸಿದ ಬಗ್ಗೆ ಸವಿಸ್ತಾರವಾಗಿ ತಿಳಿಸಿದರು. ಕಾರ್ಯಕ್ರಮವನ್ನು ರಾಜ್ಯ ಪ್ರಧಾನ ಕಾರ್ಯದರ್ಶಿಗಳಾದ ರಜನಿಕಾಂತ್ ಅವರು ಅದ್ದೂರಿಯಾಗಿ ಆಯೋಜನೆ ಮಾಡಿದರು. ಇದೇ ಸಂದರ್ಭದಲ್ಲಿ ಆಲ್ ಇಂಡಿಯಾ ಬಹುಜನ ಸಮಾಜ ಪಾರ್ಟಿಯ ರಾಜ್ಯಾಧ್ಯಕ್ಷರಾದ ಮಾರಸಂದ್ರ ಮುನಿಯಪ್ಪಾಜಿ, ರಾಷ್ಟ್ರೀಯ ಸಂಯೋಜಕರಾದ ಎಂ ಗೋಪಿನಾಥ್, ರಾಜ್ಯ ಸಂಯೋಜಕರಾದ ಎಚ್.ಡಿ. ಬಸವರಾಜ್, ರಾಜ್ಯ ಉಪಾಧ್ಯಕ್ಷರುಗಳಾದ ಗುರುಮೂರ್ತಿ, ಲೋಕೇಶ್ ಚಂದ್ರ, ರಾಜ್ಯ ಪ್ರಧಾನ ಕಾರ್ಯದರ್ಶಿಗಳಾದ ಪೂಜಾರಿ, ಚಿಕ್ಕಣ್ಣ, ಸತೀಶ್ ಚಂದ್ರ, ಆರ್ ಮಂಜುನಾಥ್, ರಜನಿಕಾಂತ್, ರಾಜ್ಯ ಕಾರ್ಯದರ್ಶಿಗಳಾದ ವೆಂಕಟೇಶ್, ಜನಾರ್ದನ, ಬೈಲಪ್ಪ, ಜಿಲ್ಲಾಧ್ಯಕ್ಷರಾದ ಶಾಂತರಾಜು, ಗೋವಿಂದರಾಜು, ಪರ್ವೇಜ್ ಖಾನ್, ತಾಲೂಕು ಅಧ್ಯಕ್ಷರಾದ ನಟರಾಜ್, ಬೆಂಗಳೂರು ಉತ್ತರ ಮೈನಾರಿಟಿ ಅಧ್ಯಕ್ಷರಾದ ಶಾಲಿಂ ರಾಜ್ ಸೇರಿದಂತೆ ಕಾರ್ಯಕರ್ತರು ಭಾಗವಹಿಸಿದರು. ಪರಮಪೂಜ್ಯ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ 135ನೇ ದಿನದ ಅಂಬೇಡ್ಕರ್ ಅವರ 135ನೇ ದಿನದ ಹುಟ್ಟುಹಬ್ಬವನ್ನ ಯಲಹಂಕ ಅಸೆಂಬ್ಲಿ ಕ್ಷೇತ್ರದಲ್ಲಿ ಇಲ್ಲಿ ಕಷ್ಟಪುರ ಪಂಚಾಯತಿಯಲ್ಲಿ ಇಲ್ಲಿ ರೆಸಾರ್ಟ್ ಅಲ್ಲಿ ಭಾಷಣ ಮಾಡಿದ್ದಾರೆ. ಅದೇ ತರ ಅಂಬೇಡ್ಕರ್ ಹೋರಾಟವನ್ನು ರಾಜಕೀಯ ಹೋರಾಟ ಮುಂದುವರಿಸಿದಂತೆ ಕಾಂಚೀರಾಮ್ ಸಾಹೇಬ್ ಹೋರಾಟ ಕೂಡ ಇಲ್ಲಿ ಆಗಿದೆ. ಇವತ್ತು ಸಾವಿರಾರು ಜನ ಯುವಕರು ಹೆಣ್ಮಕ್ಳೆಲ್ಲ ಭಾಗವಹಿಸಿದ್ದಾರೆ. ಆಲ್ ಇಂಡಿಯಾ ಬಹುಜನ ಸಮಾಜ ಪಾರ್ಟಿಯಿಂದ ಕಾಂಚೀರಾಮ್ ಅಂಬೇಡ್ಕರ್ ಏನ್ ಹೇಳಿದ್ದಾರೆ ತಿಳುವಳಿಕೆಯನ್ನು ಅವರು ಕೊಟ್ಟಿದ್ದೀವಿ. ಮುಂದಿನ ದಿನದಲ್ಲಿ ರಾಜಕೀಯ ಹೋರಾಟ ಮಾಡಬೇಕು. ಅಂಬೇಡ್ಕರ್ ಹೇಳಿರೋದು ಸಂಘಗಳು ಕಟ್ಟಿಕೊಂಡು ಧ್ವನಿ ಮಾಡಿ ಅಂತಲ್ಲ, ಅದೊಂದು ಭಾಗ. ನೀವು ರಾಜಕೀಯ ಹೋರಾಟ ಮಾಡಬೇಕು, ನೀವು ಅಸೆಂಬ್ಲಿಗೆ ಹೋಗ್ಬೇಕು, ಪಾರ್ಲಿಮೆಂಟ್ಗೆ ಹೋಗ್ಬೇಕು, MLA ಆಗ್ಬೇಕು, MP ಆಗ್ಬೇಕು, ಅವಾಗ ನೀವು ಸಮಸ್ಯೆ ಬಗೆಹರಿಯೋದು ಅಂತ ಇಲ್ಲ, ಸಾಧ್ಯವಿಲ್ಲ. ಇಲ್ಲಿ ಯಲಹಂಕ ತಗೊಳಕ್ ಹೋದ್ರು ನೀವು ಯಲಹಂಕ, ಆನೇಕಲ್, ಅರ್ಬನ್ ಡಿಸ್ಟಿಕ್ ಅಲ್ಲಿ ಗ್ರೀನ್ ಬೆಲ್ಟ್ ಅಲ್ಲಿ 30,000 ಎಕರೆ ಭೂಮಿ ಇದೆ. ಗ್ರೀನ್ ಬೆಲ್ಟ್ ಅಂತ ಹೇಳಿಕೊಂಡು ಕಾಂಗ್ರೆಸ್ ಬಿಜೆಪಿ 3 ಸರ್ಕಾರ ಪತ್ರಗಳು ಕೊಟ್ಟಿಲ್ಲ ಬಡವರಿಗೆ. ಕನಿಷ್ಠ 1 ಎಕರೆ 2 ಎಕರೆ ಕೊಟ್ಟಿದ್ರೆ 2 ಕೋಟಿ 3 ಕೋಟಿ ಉದ್ಧಾರ ಆಗೋರು. ಈಗ ಜಾಗ ಎಲ್ಲ ಬಂದು ಗ್ರೇಟರ್ ಬೆಂಗಳೂರು ಬರ್ತದೆ. ಅದು DK ಶಿವಕುಮಾರ್ ಅಂತವ್ರನ್ನ ಹುಡ್ಕಂತಾರೆ ಅಷ್ಟೇ. ಮೊನ್ನೆ ಕೂಡ ನಮ್ಮ ಇದರಲ್ಲಿ ಕಾಂಚೀರಾಮ್ ಅವರ ಪಕ್ಕದಲ್ಲಿ ಶ್ರೀರಾಮಕಾಂತ ಬಡವಣಿಗೆ 3 ಹಳ್ಳಿದು ಒಂದು 300 ಎಕರೆ ಹೋಯ್ತು. ₹1 ಕಾಸು ಬರಲಿಲ್ಲ, ₹1 ದುಡ್ಡು ಸಿಕ್ಲಿಲ್ಲ, ಭೂಮಿನೂ ಸಿಕ್ಕಿಲ್ಲ. ಕರ್ನಾಟಕ ರಾಜ್ಯದಲ್ಲಿ ಕೂಡ ಇವತ್ತು ಬರೀ ಕಾಂಗ್ರೆಸ್ ಅಂತಲ್ಲ, ಹಿಂದೆ ಬಿಜೆಪಿ ಇದ್ದಾಗ, ದಳ ಇದ್ದಾಗ ಇವತ್ತು ಒಳಗೊಂಡಂಗೆ ಅಟ್ರಾಸಿಟೀಸ್ ಬಹಳ ಆಗೋಗ್ಬಿಟ್ಟಿದೆ. ಅಟ್ರಾಸಿಟೀಸ್ ಅಂದ್ರೆ ಯಾವುದೇ ಲೀಡ್ರು ಒಂದು ಕಂಪ್ಲೇಂಟ್ ಪೊಲೀಸ್ ಸ್ಟೇಷನ್ ಹೋದ್ರೆ ಕೇಸ್ ಕೌಂಟರ್ ಕೇಸ್ ಹಾಕ್ತಾರೆ. ಒಬ್ರಿಗಾರ ಒಳ್ಳೆ ಬಟ್ಟೆ ಹಾಕೊಂಡು ಓಡಾಡಿದ್ರೆ ಅವನ ಮೇಲೆ ಸಿಂಗಲ್ ಕೇಸ್ ಇಲ್ಲ ಅಂದ್ರೂ ಕೂಡ ಅವನ ಮೇಲೆ ರೂಢಿ ಲಿಸ್ಟ್ ಮಾಡ್ತಾ ಇದ್ದಾರೆ. ಅದರಿಂದ ಇವತ್ತು ಕರ್ನಾಟಕ ರಾಜ್ಯದಲ್ಲಿ 25 ಲಕ್ಷ ಎಕರೆ ಭೂಮಿ ಪಟ್ಟ ಕೊಡ್ಬೇಕಾಗಿದೆ. 3 ಸರ್ಕಾರ ಕೊಟ್ಟಿಲ್ಲ. 25 ಲಕ್ಷ ಎಕರೆ ಭೂಮಿ ಪಟ್ಟ ಕೊಟ್ರೆ 1 ಕೋಟಿ ಜನಕ್ಕೆ ಊಟ, ಹೌದಲ್ವಾ? 10 ಲಕ್ಷ ಮನೆಗಳಿಗೆ 90% CC ಪತ್ರ ಕೊಟ್ಟಿಲ್ಲ. ಅದೇ ತರ ಬಂದ್ಬಿಟ್ಟು 50% ಹಳ್ಳಿಗಳಲ್ಲಿ ಇವತ್ತು ಕೂಡ ಮಶಾಣ ಇಲ್ಲ, ಓದ್ದವ್ರಿಗೆ ಕೆಲಸ ಇಲ್ಲ. ಹಾಗಾಗಿ ಇವತ್ತು ಪರಿಸ್ಥಿತಿ ಬಹಳ ಹದಗೆಟ್ಟಿದೆ. ಅದರಿಂದ ಕಾಂಗ್ರೆಸ್ ಬಿಜೆಪಿ ಒಬ್ರು ಮೇಲೊಬ್ರು ಮಾತಾಡ್ತಾರೆ. ಕಾಂಗ್ರೆಸ್ ಅವರು ವಿರೋಧ ಪಕ್ಷವಾಗಿದ್ದಾಗ 40% ಲಂಚಕೋರರು ಅಂತ ಕಾಂಗ್ರೆಸ್ ಅವರು ಹೇಳೋರು. ಇವಾಗ ಅವರ ವಿರೋಧ ಪಕ್ಷದಲ್ಲಿದ್ದಾರೆ, 60% ಲಂಚಕೋರರು ಬಿಜೆಪಿ ಅವರು ಅಂತ ಹೇಳ್ತಾರೆ. ಅದರಲ್ಲೂ ಕೂಡ DK ಶಿವಕುಮಾರ್ ಅಂತವ್ರು ತಿರುಗಿ CM ಆಗ್ಯವ್ರೆ. DK ಶಿವಕುಮಾರ್ ಏನು MLA ಸಪೋರ್ಟ್ MLA ಮೆಜಾರಿಟಿಯಿಂದ ಆಗಿಲ್ಲ. ಲಾಟ್ರಿ ಹಾಕಿ ಲಾಟ್ರಿ ಟಿಕೆಟ್ ಎಲ್ಲ ಅವರಿಗೆ ಇಷ್ಟಕ್ಕಿಂತ ಕುದುರೆಗಳನ್ನ ಪರ್ಚೇಸ್ ಮಾಡ್ತಾರಲ್ಲ ಆ ತರ ಮಾಡ್ಬಿಟ್ಟಿದ್ದಾರೆ. ಸುಮಾರು 1 ಲಕ್ಷ ಕೋಟಿ ದುಡ್ಡನ್ನ STP TSP ಫಂಡನ್ನ 10 ವರ್ಷದಲ್ಲಿ 3 ಸರ್ಕಾರಗಳು ಮಿಸ್ಯೂಸ್ ಮಾಡಿ SC/ST ಫಂಡ್ಗಳನ್ನ ಹೈಯರ್ ಎಜುಕೇಶನ್ಗೆ, ಪಬ್ಲಿಕ್ ವರ್ಕ್ಸ್ಗೆ, ಡ್ಯಾಮ್ ಕಟ್ಟಕ್ಕೆ, ಮೆಟ್ರೋಗೆಲ್ಲ ಯೂಸ್ ಮಾಡವ್ರೆ. 1 ಲಕ್ಷ ಕೋಟಿ ದುಡ್ಡಂದ್ರೆ ಪ್ರತಿಯೊಬ್ಬ SC/STಗೂ ಒಂದು ಮೋಡ್ ಮನೆ ಕೊಡ್ಬೋದಾಗಿತ್ತು. ಇಲ್ಲ 10 ಲಕ್ಷ ರೂಪಾಯಿ ಕೊಟ್ಟು ಬಿಸ್ನೆಸ್ ಮಾಡಕ್ ಹೇಳ್ಬೇಕಾಗಿತ್ತು ಓದ್ದವನಿಗೆ, ಅಥವಾ 3 ಎಕರೆ ಜಮೀನು ಕೊಟ್ಟು ನೀರಾವರಿ ಮಾಡ್ಕೊಡೋದಾಗಿತ್ತು. ನೀವು ಯಾವುದೇ ಕೆಲಸ ಮಾಡ್ತಾ ಇಲ್ಲ. ಈ ಬರೀ ಭಿಕ್ಷೆಗೆ ಕೊಟ್ಟಂಗೆ 5 kg ಅಕ್ಕಿ, ಬಸ್ ಫ್ರೀ, ದೇವಸ್ಥಾನ ಫ್ರೀ ಅಂತ ಈ ಕೆಲಸ ಮಾಡಿದ್ದಾರೆ. ಅದರಿಂದ ಜನ ಉದ್ಧಾರ ಆಗಲ್ಲ. ಅದನ್ನ ಭಾಗ ಅಂತ ಇಟ್ಕೊಳ್ಳಿ. ಪೂಮೆನ್ಸ್ ಮಾಡಿ ಇವ್ರಿಗೆ ಓದ್ದವ್ರಿಗೆ ಕೆಲಸ ಕೊಡಿ. 2.5 ಲಕ್ಷ ಎಕರೆ ಕೆಲಸ ಖಾಲಿ ಇದೆ, ಪ್ರೈವೇಟ್ ಅಲ್ಲಿ ಎಂಪ್ಲಾಯ್ಮೆಂಟ್ ಸೃಷ್ಟಿ ಮಾಡ್ರಿ. ಸ್ವಾಭಿಮಾನದಿಂದ ಬದುಕಬೇಕಂತ ಅಂಬೇಡ್ಕರ್ ಹೇಳವ್ರೆ ಹೊರತು ಆ ದಾರಿನಲ್ಲಿ ಹೋಗ್ಬೇಕು. ಕರ್ನಾಟಕ ರಾಜ್ಯದಲ್ಲಿ 2 ಕೋಟಿ ಜನ ಇದ್ದಾರೆ SC/STಗಳು. 80 ವರ್ಷ ಆಗಿ ಒಬ್ಬ CM ಆಗಿಲ್ಲ. ಅರ್ಥ ಆಯ್ತಂಗ ನಿಮಗೆ? ಈಗ ಬ್ರಾಹ್ಮಣರು 1% ಇದ್ದಾರೆ, 3 ಸಾರಿ ಆಗಿದ್ದಾರೆ. OBCಗಳು 6 ಸಾರಿ ಆಗಿದ್ದಾರೆ. ಹಿಂದುಳಿದ ವರ್ಗದವರೊಂದು 6 ಸಾರಿ ಆಗಿದ್ದಾರೆ. ಅದೇ ತರ ಬಂದು 1,000 ವೋಟಿಂದರು ಕೂಡ CM ಆಗಿದ್ದಾರೆ. ಧರ್ಮಸಿಂಗ್ ಅಂತವರು. ಈ SC/STಗೆ
ಸಿಎಂ ಮಾಡ್ತೀವಿ ಅಂತ ಹೇಳಿ ಮೋಸ ಮಾಡ್ತಾರೆ. ಇವರು ಕೂಡ 53 ಜನ ಆದ್ರೆ ಒಬ್ರು ಬಾಯ್ ಬಿಡ್ತಿಲ್ಲ. ಅದಕ್ಕೆ ಬಿಜೆಪಿ ಕಾಂಗ್ರೆಸ್ ಬಿಜೆಪಿ ಆಲ್ಟರ್ನೇಟಿವ್ ಅಲ್ಲ, ಇಲ್ಲಿ ಆಲ್ ಇಂಡಿಯಾ ಬಹುಜನ ಸಮಾಜ ಪಾರ್ಟಿ ಕಟ್ಟಬೇಕಾಗಿದೆ. ಬಟ್ ಇವತ್ತು ಆಂಧ್ರ ಪ್ರದೇಶದಲ್ಲಿ ಸ್ವಂತ ಪಕ್ಷ ಅವರದ್ದೇ ಇದೆ, ನಾಯ್ಡುದು. ಅವರ ಹೈಕಮಾಂಡ್ ಬೇಕಾದ್ ಮಾಡ್ತಾರೆ. ಅದೇ ತರ ಇವತ್ತು ಉತ್ತರ ಪ್ರದೇಶ ಸ್ವಂತ ಪಕ್ಷ ರೀಜನಲ್ ಪಾರ್ಟಿ ಇದೆ. ಅದೇ ತರ ಮೊನ್ನೆ ಇವತ್ತು ದುಡ್ಡಿಲ್ದಂಗೆ ಜನರಲ್ಲಿ ಜಾಗೃತಿ ಮೂಡಿ ಏನಿವತ್ತು ಕುಟುಂಬ ರಾಜಕಾರಣ ರದ್ದು ಮಾಡಬೇಕು, ಲಂಚ ಕೊಡ್ತಲ್ಲ ರದ್ದು ಮಾಡಬೇಕು ಅಂತ ಜನ ಎಲ್ಲ ಜಾಗೃತಿ ಮೂಡಿ 10 ರೂಪಾಯಿ ದುಡ್ಡು ತಗೊಂಡಂಗೆ ಬಿಪರಂಗೆ ಅಥವಾ ಓಟಿಗೆ ಇವತ್ತು ಸಾಧಾರಣ ಕುಟುಂಬದಿಂದ ಬಂದಂತ ಒಬ್ಬ ವಿಜಯ್ಗೆ ಚೀಫ್ ಮಿನಿಸ್ಟರ್ ಆಗಿ ಮಾಡಿದ್ದಾರೆ. ಅದೇ ತರ ಕರ್ನಾಟಕದಲ್ಲಿ ಕೂಡ ಆಗ್ಬೇಕಾಗಿದೆ. ಆ ನಿಟ್ಟಲ್ಲಿ ನಾವು ಕೆಲಸ ಮಾಡ್ತಾ ಇದ್ದೀವಿ. ಅಂಬೇಡ್ಕರ್ ಕಾಂಚೀರಾಮ್ ಅವರ ಹೆಸರಲ್ಲಿ ಈ ತಿಳುವಳಿಕೆ ಕೂಡ ನಾವು ಕೊಟ್ಟಿದ್ದೀವಿ. ನಾವು ಈಗಾಗಲೇ ಒಂದು 10 ಜನ XMLA ನಮ್ಮ ಜೊತೆಗಿದ್ದಾರೆ. CM ಇಬ್ರಾಹಿಂ ಇದ್ದಾರೆ, ರೈತ ಸಂಘ, ಕನ್ನಡಪರ ಸಂಘಟನೆಗಳಿದ್ದಾವೆ. ನಾವು ನೆಕ್ಸ್ಟ್ 2028ಗೆ ಕರ್ನಾಟಕದ ಸರ್ಕಾರ ನಾವು ಮಾಡ್ತೀವಿ. ನಮ್ಮ ಸರ್ಕಾರ ಯಾರು ಮಾಡೋಕ್ಕಾಗಲ್ಲ. ಹಾಗಾಗಿ ಇವತ್ತೇನು ದಲಿತ ಸಂಘ ಹೇಳಿಕೆ ನೀಲಿ ಜೆಂಡಾ ಹಾಕಿ ತಿರುಗ್ತಾರೆ. ನೀಲಿ ಜೆಂಡಾ ಹಾಕಿ ಕಾಂಗ್ರೆಸ್ ಓಟ್ ಹಾಕೋದಲ್ಲ, ನೀಲಿ ಜೆಂಡಾ ಹಾಕಿ ಬಿಜೆಪಿ ಹಾಕೋದಲ್ಲ. ಅಂಬೇಡ್ಕರ್ ಏನಿದ್ದಾರೆ ಹೋದ್ರೆ ಮಾತ್ರ ನಿಜವಾದ ಅಂಬೇಡ್ಕರ್ ವಾದಿಗಳು. ಕೃಷ್ಣಪ್ಪ ಜೊತೆ ಹೋದ್ರಲ್ಲಿ ಮಾತ್ರ ಅವರು ಸಿದ್ಧಾಂತ ಹೋದ್ರೆ ಮಾತ್ರ ರಾಷ್ಟ್ರೀಯ ಸಿದ್ಧಾಂತದಲ್ಲಿ ಅವರ ಕೃಷ್ಣಪ್ಪವಾದಿಗಳು ಅಂತ. ಅದು ಬಿಟ್ಟು ಬೇರೆ ಏನ್ ಮಾಡಿದ್ರು ಕೂಡ ತಪ್ಪಾಗ್ತದೆ. ಅದರಿಂದ ಸಾಮಾನ್ಯ ಜನನೂ ಯೋಚನೆ ಮಾಡಬೇಕು, ಉದ್ಯೋಗಂತರು ಯೋಚನೆ ಮಾಡಬೇಕು, ನೌಕರರು ಯೋಚನೆ ಮಾಡಬೇಕು, ಸಾಮಾಜಿಕ ಸಂಘಟನೆ ಕೂಡ ಯೋಚನೆ ಮಾಡಬೇಕು. ಇಲ್ಲ ಅಂದ್ರೆ ಮುಂದೆ 50 ವರ್ಷದಲ್ಲಿ ಜನ ಬರ್ತದೆ ಬಹಳ ಕಷ್ಟ ಆಗುತ್ತೆ. ಸಮಾಜದ ಎಲ್ಲ ವರ್ಗಗಳಿಗೆ SC ST ಹಿಂದೂ ಸಮಾಜ ಎಲ್ಲರಿಗೂ ವಿದ್ಯೆಯ ಅವಕಾಶ, ಶಿಕ್ಷಣ ಕಲಿಯುವಂತ ಅವಕಾಶ ಮಾಡಿಕೊಟ್ಟಂತ ಮಹಾತ್ಮ ಜ್ಯೋತಿಬಾ ಫುಲೆ ಮತ್ತು ಅವರ ಪತ್ನಿ ಮಾತಾ ಸಾವಿತ್ರಿಬಾಯಿ ಫುಲೆ ಅವರಿಗೆ ವಂದಿಸ್ತಾ, ಎರಡನೇದಾಗಿ ಮೀಸಲಾತಿಯನ್ನು ಕೊಟ್ಟಂತ ಛತ್ರಪತಿ ಶಿವಾಜಿ ಮಹಾರಾಜ್ ಅವರ ನಾಗರಿಕ ಕೃಷ್ಣರಾಜ ಒಡೆಯರಿಗೆ ವಂದಿಸ್ತಾ, ಮೂರನೇದಾಗಿ ಸಾವಿರಾಯ ಚಳವಳಿ ತಂದೆ ಪೆರಿಯಾರ್ ಅವರು ಶ್ರೀನಾರಾಯಣರು ಇವರಿಗೆ ವಂದಿಸ್ತಾ, ಈ ಎಲ್ಲ ಮಹಾಪುರುಷರ ಕನಸನ್ನು ನಡೆಸ್ಕೊಳ್ಳೋದಕ್ಕೆ ಈ ದೇಶಕ್ಕೆ ಸೂಕ್ತವಾದ ಸಂವಿಧಾನವನ್ನು ಕೊಟ್ಟಂತ ಬಾಬಾ ಸಾಹೇಬ್ ಅಂಬೇಡ್ಕರ್ಗೆ ವಂದಿಸ್ತಾ, ಮತ್ತೆ ಇವರೆಲ್ಲರ ಕೆಲಸವನ್ನು ನಡೆಸ್ಕೊಳ್ಳೋಕೆ ಸಮಾಜವನ್ನು ತಯಾರು ಮಾಡಿ ಬಹುಜನ ಸಮಾಜ ಎಲ್ಲಿ ತನಕ ಆಳುವ ದೊರೆಗಳಾಗೋದಿಲ್ಲ ಅಲ್ಲಿ ತನಕ ಇವ್ರಿಗೆಲ್ಲ ಕಷ್ಟ ಇರುತ್ತೆ. ಆ ನಿಟ್ಟಿನಲ್ಲಿ ನಮ್ಮದೇ ಆದ ಪಕ್ಷವನ್ನು ಸ್ಥಾಪನೆ ಮಾಡಿ ಆ ಪಕ್ಷದ ಮೂಲಕ ನಾವು ದೇಶವನ್ನು ಮಹಾಪುರುಷ ಯುಗ ಪುರುಷ ಮಾನ್ಯ ಕಾಂಚೀರಾಮ್ ಸಾಹೇಬರಿಗೆ ವಂದಿಸ್ತಾ, ಕೊನೆಯದಾಗಿ ಇವರೆಲ್ಲರ ಕೆಲಸ ನಡೆಸ್ಕೊಳ್ಳಕ್ಕೆ ಕರ್ನಾಟಕದಲ್ಲಿ ಈ ಪ್ರಯಾಣ ಬಹುಜನ ಸಮಾಜ ಪ್ರಯಾಣವನ್ನು ಆರಂಭಿಸಿದ ಪ್ರೊಫೆಸರ್ ಕೃಷ್ಣ ಅವರಿಗೆ ವಂದಿಸ್ತಾ, ಒಂದು ರೀತಿಯಲ್ಲಿ ನಾನು ಇಲ್ಲಿಗೆ ಬಂದಾಗ ಯುವಶಕ್ತಿಯಲ್ಲಿರ್ತಕ್ಕಂತಹ ಆ ಮನೋಭಾವನೆ ಮತ್ತು ಅವರಲ್ಲಿರ್ತಕ್ಕಂತಹ ಉತ್ಸಾಹ ಮತ್ತು ಅಧಿಕಾರವನ್ನು ಪಡೆಯಬೇಕು ಅನ್ನುವಂತಹ ಛಲವಿರುವಂತಹ ಮುಖಗಳನ್ನ ನೋಡಿದಾಗ ನನಗನ್ನಿಸ್ತದೆ 2 ಬಾರಿ ಶಾಸಕನಾಗಿ ಇಂತಹ ಸಭೆಯಲ್ಲಿ ಭಾಗವಹಿಸುವುದಕ್ಕೆ ನನಗೆ ಒಂದು ರೀತಿಯಲ್ಲಿ ಅವಕಾಶವನ್ನ ನೀಡಿದಂತಹ ತಮಗೆ ಹಾಗೂ ನನ್ನ ಹಿರಿಯರಾದಂತಹ ಮಾಸಂದ್ರ ಮುನಿಯಪ್ಪನವರಿಗೆ ನಾನು ಯಾವತ್ತೂ ಕೂಡ ಚಿರಋಣಿಯಾಗಿರುತ್ತೇನೆ. ಇದು ಉದ್ದೇಶಪೂರ್ವಕವಾಗಿ ಭಾಷಣದ ಮಾತುಗಳಲ್ಲ, ನನ್ನ ಮನಸ್ಸಿನಿಂದ ಬರ್ತಿರ್ತಕ್ಕಂತಹ ಭಾವನೆಯ ಪ್ರತಿರೂಪ ಅಂತ ಅನ್ನೋದನ್ನ ಹೇಳಲಿಕ್ಕೆ ನಾನು ಇಚ್ಛೆ ಪಡ್ತಾ ಇದ್ದೇನೆ. ಇಲ್ಲಿಗೆ ಬರುವಾಗ ನಾನು ಯಾವುದೇ ರೀತಿಯಲ್ಲೂ ಭಾಷಣ ಮಾಡಬೇಕು ಅಥವಾ ಈ ರೀತಿ ಹೇಳಬೇಕು ಅನ್ನುವಂತಹದ್ದು ಭಾವನೆ ಬಂದಿರಲಿಲ್ಲ. ಇಲ್ಲಿನ ಯುವ ಶಕ್ತಿಯನ್ನ, ಮಹಿಳಾ ಶಕ್ತಿಯನ್ನ, ಹಿರಿಯರನ್ನ ನೋಡಿದಾಗ ನನ್ನ ಮನಸ್ಸಿನಲ್ಲಿ ಅನ್ನಿಸ್ತು, ನಮಗೆ ಶಕ್ತಿಯಾಗಿ ಅಧಿಕಾರವನ್ನ ಹಿಡಿಲಿಕ್ಕೆ ಈ ಒಂದು ಕಾರ್ಯಕ್ರಮವನ್ನ ರೂಪಣೆ ಮಾಡಿರುವಂತಹ ಈ ಭಾಗದ ಯುವ ಶಕ್ತಿಯನ್ನ ಮತ್ತೊಮ್ಮೆ ಅಭಿನಂದಿಸಿ, ಆ ಯುವ ಶಕ್ತಿ ಯಾರು ಅನ್ನೋದನ್ನ ನಾನು ತಿಳ್ಕೊಳ್ಳಕ್ಕೆ ಇನ್ನೂ ಹೆಚ್ಚು ಉತ್ಸುಕನಾಗಿದ್ದೇನೆ. ಅವರು ದಯವಿಟ್ಟು ನಿಂತು ಜೈ ಭೀಮ್ ಅನ್ನೋದ್ರ ಮೂಲಕ ನನಗೆ ಒಂದು ಅವರ ಪರಿಚಯವನ್ನು ಹೆಚ್ಚು ಮಾಡಿಕೊಡ್ಬೇಕು ಅಂತ ಮಾನ್ಯ ಶ್ರೀ ಮಾಸಂದ್ರ ಮುನಿಯಪ್ಪನವರಲ್ಲಿ, ಚಿಕ್ಕಣ್ಣನವರಲ್ಲಿ, ಸತೀಶ್ ಚಂದ್ರವರಲ್ಲಿ ನಾನು ವಿನಂತಿಯನ್ನ ಮಾಡ್ಕೊಳ್ತಾ ಇದ್ದೇನೆ. ಕೇವಲ ಅವರ ಒಂದು ಸಂಘಟನೆಯ ಶಕ್ತಿಯಿಂದ ನಾವೆಲ್ಲರೂ ಕೂಡ ಇವತ್ತು ಇಲ್ಲಿ ಬಂದು ಡಾಕ್ಟರ್ ಅಂಬೇಡ್ಕರ್ ಅವರ ಒಂದು ವಿಚಾರಧಾರೆಯನ್ನ ಮೈಗೂಡಿಸಿಕೊಂಡು ಅವರ ಒಂದು ಸಂದೇಶವನ್ನ ಮನೆಗಳಲ್ಲಿ ಮುಟ್ಟಿಸೋದ್ರ ಮೂಲಕ ಅಧಿಕಾರವನ್ನ ಮುಂದಿನ ದಿವಸಗಳಲ್ಲಿ ಪಡೆಯಬೇಕು.